ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಏನ್ ಸಮಾಚಾರ ವಿತ್ ನವ್ಯ. ಎಲ್ರಿಗೂ ಶುಭ ಸಂಜೆ. ಇಷ್ಟು ಕಾಮ್ ಆಗಿರೋ ರೋಡ್ಸ್ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮೈಸೂರಿನಲ್ಲಿ. ನಾನಿವತ್ತು ನಮ್ಮ ಮೈಸೂರಿಗೆ ಬಂದಿದ್ದೀನಿ. ಯಾಕೆ ಅಂತ ಅಂದರೆ ದಸರಾ ವಸ್ತು ಪ್ರದರ್ಶನಕ್ಕೆ ಹೋಗೋದಕ್ಕೆ, ಅಂದರೆ ದಸರಾ ಎಕ್ಸಿಬಿಷನ್ಗೆ. ದಸರಾ ಆದಮೇಲೆ ಮೈಸೂರಿಯನ್ಸ್ ಎಲ್ಲರೂ ನಾವು ತುಂಬ ಪ್ರೀತಿಯಿಂದ ಹೋಗುವಂತಹ ಜಾಗ ಇದು. ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಹೋಗೇ ಇರಲಿಲ್ಲ. ಸೊ ಈ ವರ್ಷ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವೆಲ್ಲರೂ ಬಂದಿದ್ದೀವಿ. ಸೊ ಬನ್ನಿ, ಅಲಾಂಗ್ ದ್ಯಾಟ್ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ನಮ್ಮ ದಸರಾ ಎಕ್ಸಿಬಿಷನ್ ಅಂತ. ಆ್ಯಕ್ಚುಲಿ ನಾನು ಕೂಡ ಆಲ್ಮೋಸ್ಟ್ 3 ಇಯರ್ಸಿಂದ ಇಲ್ಲಿಗೆ ಹೋಗೇ ಇರಲಿಲ್ಲ. ಮೊದಲೆಲ್ಲ ನಾವು ಪ್ರತಿ ವರ್ಷ ಮಿಸ್ ಮಾಡದೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು. ಈ ಸಲ ಹೇಗಿದೆ ದಸರಾ ಎಕ್ಸಿಬಿಷನ್, ಏನೇನಿದೆ ನೋಡ್ಕೊಂಡು ಬರೋಣ ಬನ್ನಿ. ಎಕ್ಸಿಬಿಷನಲ್ಲಿ ಮೇನಾಗಿ ಯಾವುದಕ್ಕೆ ಹೋಗ್ತೀವಿ? ಶಾಪಿಂಗ್, ಹಾಗೆ ವೆರೈಟೀಸ್ ಆಫ್ ಫುಡ್, ಹಾಗೆ ತುಂಬ 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 ಮಜಾ ಮಾಡೋ ಗೇಮ್ಸ್ಗಳು. ಈ ಮೂರಕ್ಕೂ ಕೂಡ ದಸರಾ ಎಕ್ಸಿಬಿಷನ್ನಲ್ಲಿ ಮೋಸ ಅಂತೂ ಇರೋದಿಲ್ಲ, ಸಕ್ಕತ್ತಾಗಿರುತ್ತೆ. ನಾನು ತೀರಾ ಶಾಪೋಹಾಲಿಕ್ ಅಲ್ಲ, ಆದರೆ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಖಂಡಿತ ತಗೋತೀನಿ. ಇದು ಒನ್ ಆಫ್ ದ ಗುಡ್ ಶಾಪ್ಸ್. ನೀವು ಸ್ಲಿಪ್ಪರ್ಸ್ ನೋಡ್ತಿದ್ರೆ ಈ ಶಾಪಲ್ಲಿ ಖಂಡಿತ ನೋಡ್ಬೋದು. ದೇ ಹ್ಯಾವ್ ಅ ಗುಡ್ ಕಲೆಕ್ಷನ್ಸ್. ಬರೀ ಅಂತವೆ, ಈ ಮಳೆ ಈಗಲೇ ಬರಬೇಕಾ? ಬಟ್ ಸ್ಟಿಲ್ ನಾವು ಛತ್ರಿ ಕ್ಯಾರಿ ಮಾಡಿದ್ವಿ, ಹಾಗಾಗಿ ತೊಂದರೆ ಏನಾಗಲಿಲ್ಲ. ಛತ್ರಿ ಇತ್ತು, ಜಾಕೆಟ್ ಇತ್ತು, ಆರಾಮಾಗಿ. ಆಮೇಲೆ ಒಂದು ಅರ್ಧ ಗಂಟೆ ಮಳೆ ಬಂದು ಸ್ಟಾಪ್ ಆಗೋಯ್ತು. ವೆದರ್ ಇನ್ನೂ ಚೆನ್ನಾಗಾಯಿತು. ಇದ್ರ ಕಡೆ ತುಂಬ ಚಳಿನೂ ಅಲ್ಲ, ಆ್ಯಂಡ್ ಇಟ್ ವಾಸ್ ವೆರಿ ಕಾಮ್ ಆ್ಯಂಡ್ ಸ್ವೀಟ್ ವೆದರ್ ಅದು. ಹಾಗೆ ನಾವು ಆ ಚುಮು ಚುಮು ಚಳಿಗೆ ಚುರುಮುರಿ ತಿನ್ಕೊಂತ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ದಸರಾ ಲೈಟಿಂಗ್ಸ್ ಎಲ್ಲ ನಮಗೆ ಗೊತ್ತೇ ಇದೆ, ತುಂಬಾ ಚೆನ್ನಾಗಿರುತ್ತೆ. ಮೈಸೂರು ದಸರಾ ಲೈಟಿಂಗ್ ಎಸ್ಪೆಷಲಿ ಈ ಸಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದೇ ಎಕ್ಸಿಬಿಷನಲ್ಲಿ ಕೂಡ ಕ್ಯಾರಿ ಆಗಿದೆ. ದಸರಾದಲ್ಲಿ 2-3 ಮೇನ್ ಅಟ್ರಾಕ್ಷನ್ ಪಾಯಿಂಟ್ಸ್ ಇರುತ್ತೆ. ಈ ಸಲ ಇದು ನವದುರ್ಗೆ ಅದನ್ನು ಮಾಡಿದರು. ಎಲ್ಲ ಈ ಥರ ನೀವು ಈ ಬೆಂಗಾಲೀಸ್ದು ದುರ್ಗಾ ಪೂಜಾದಲ್ಲೂ ನೀವು ಇದನ್ನು ನೋಡಬಹುದು. ನಾನು ನೋಡಿದ್ದೀನಿ 1-2 ಕಡೆ. ಇದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಕಂಪ್ಲೀಟ್ ಎಲ್ಲ ನವದುರ್ಗೆದ ಏನಿದೆ ಆ ಅವತಾರಗಳನ್ನು ತುಂಬ ಮುಖಲಕ್ಷಣ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೇನು ಕಾಣಿಸ್ತಿದೆ ಪುಟ್ಟದಾಗಿ, ಅದು ಚಾಮುಂಡಿ ಬೆಟ್ಟ ಸೆಟಪ್ ಇದೆ. ಫುಲ್ ಚಾಮುಂಡಿ ಬೆಟ್ಟ ಸೆಟಪ್ ಮಾಡಿದ್ರು. ಇಟ್ ವಾಸ್ ನೈಸ್. ಬಟ್ ಏನು ಗೊತ್ತಾ, ನನಗೆ ಈ ಸಲ ಒಂದು ಡಿಸಪಾಯಿಂಟ್ ಆಯಿತು. ನಾರ್ಮಲ್ ಆಗಿ ಈ ಎಕ್ಸಿಬಿಷನಲ್ಲಿ ಕೆಲವೊಂದು ಮಿನಿಯೇಚರ್ಸ್ ಮಾಡ್ತಾರೆ. ಬುರ್ಜ್ ಖಲೀಫಾ ಆಗಿರ್ಬೋದು, ಹಾಗೆ ಪ್ಯಾರಿಸ್ ಅಂತೆ, ಕಾಶಿ, ಈ ಥರ ಮೇನ್ ಟೂರಿಸ್ಟ್ ಪ್ಲೇಸಸ್ ಏನಿದೆ ಅದರದ್ದು ಮಿನಿಯೇಚರ್ಸ್ನ ಕ್ರಿಯೇಟ್ ಮಾಡ್ತಾರೆ ಮೈಸೂರು ದಸರಾ ಎಕ್ಸಿಬಿಷನಲ್ಲಿ. ಬಟ್ ಈ ಸಲ ಅದು ಇರಲಿಲ್ಲ. ಡಿಸ್ನಿ ಲ್ಯಾಂಡ್ ಈ ಥರ ಏನೇನೋ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಇಟ್ ವಾಸ್ ನಾಟ್ ದೇರ್ ದಿಸ್ ಟೈಮ್. ಈ ಸಲ ದಸರಾ ಎಕ್ಸಿಬಿಷನ್ನ ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂದರೆ ಇದೇನೆ, ವಾಟರ್ ಫೌಂಟೇನ್. ಇದು ದುಬೈಯಿಂದನೋ ಎಲ್ಲಿಂದನೋ ಇಂಪೋರ್ಟ್ ಮಾಡಿ ತರಿಸ್ಕೊಂಡಿದ್ದಾರಂತೆ. ಸ್ವಲ್ಪ ಹೈಪ್ ಅನ್ನಿಸ್ತು, ಬಟ್ ಓಕೆ, ಚೆನ್ನಾಗಿದೆ. ಅಂದರೆ ಇದು ಯಾವಾಗಲೂ ಆನ್ ಆಗಿರಲ್ಲ. ಎವ್ರಿ 1 ಅವರಿಗೆ ಒಂದ್ಸಲ ಮಾತ್ರ 5 ಮಿನಿಟ್ಸ್ to 10 ಮಿನಿಟ್ಸ್ ಏನೋ ಆನ್ ಆಗುತ್ತೆ. ಸೊ ನಾವು ಎಲ್ಲೇ ಇದ್ರೂ ಓಡ್ ಬಂದು ಇದನ್ನ ನೋಡ್ಕೋಬೋದು. ಈ ಥರ ಇನ್ನು ಕರ್ನಾಟಕ ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಇವೆಲ್ಲನೂ ನಾರ್ಮಲ್ ಆಗಿ ಮಾಡ್ತಾರೆ. ಅದೇ ಈ ಸಲ ಕೂಡ ಇತ್ತು. ಇದು ಕನ್ನಡ ಸಂಸ್ಕೃತಿ ಇಲಾಖೆ ಬಗ್ಗೆ ಮಾಡಿದರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ನಮ್ಮ ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತಿಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಟಿವ್ ಆಗಿ ಇತ್ತು. ಆ ಇನ್ಫಾರ್ಮೇಷನ್ಸ್ನೆಲ್ಲನೂ ಡಿಸ್ಪ್ಲೇ ಮಾಡಿದರು. ಚೆನ್ನಾಗಿ ಮಾಡಿದರು. ಇದೆಲ್ಲ ಏನು ಗೊತ್ತಾ, MDF ಶೀಟ್ಸು, ಕಾರ್ಡ್ಬೋರ್ಡ್ಸು, ರಟ್ಟು ಆ ಥರದ್ರಿಂದ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಆ ಡೀಟೇಲಿಂಗ್ ವರ್ಕ್ ನೋಡಬೇಕು ನೀವು, ಅಷ್ಟು ಖುಷಿ ಆಗುತ್ತೆ. ಅದು ಎಷ್ಟು ದಿನ ತೊಗೊಂಡು ಮಾಡಿದಾರೋ ಆ ಕಲಾವಿದರಿಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಹೇಳಬೇಕು. ಇನ್ನು
ರೀಸೆಂಟಾಗಿ ಗವರ್ನಮೆಂಟಿಂದ ಏನೇನು ಸ್ಕೀಮ್ ಆಗಿತ್ತು, ಮನೆ ಮನೆಗೆ ಪೊಲೀಸ್ ಅಂತ ಪೊಲೀಸ್ ಎಲ್ಲ ಬಂದು ನಮ್ಮ ಮನೆಗೆ ಸ್ಟಿಕರಿಂಗ್ನೆಲ್ಲ ಮಾಡಿಬಿಟ್ಟು ಹೋಗಿದ್ರು ನೋಡಿ. ಸೊ ಆ ಥರ ಎಲ್ಲ ಕಾನ್ಸೆಪ್ಟನ್ನು ಕೂಡ ಏನೇನು ಮಾಡಿದ್ದಾರೆ ಗವರ್ನಮೆಂಟಿಂದ ಆ ಕಾನ್ಸೆಪ್ಟನ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಇನ್ನು ನಮ್ಮ ಮೇನ್ ವಿಚಾರಕ್ಕೆ ಬರೋಣ, ಶಾಪಿಂಗ್. ಎಕ್ಸಿಬಿಷನಲ್ಲಿ ಶಾಪಿಂಗ್ಗೆ ನಿಮಗೆ ಬೇಜಾನ್ ಆಪ್ಷನ್ಸ್ ಇದೆ, ಎಲ್ಲ ಸಿಕ್ಕುತ್ತೆ. ನಿಮ್ಗೆ ಏನು ಬೇಕೋ A to Z ಎಲ್ಲನೂ ಇದೆ ಅಲ್ಲಿ. ಇನ್ನು ಗೊಂಬೆಗಳ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಅಥವಾ ಮನೇಲಿ ಗೊಂಬೆ ಕೂರ್ಸೋರಿಗೆ ಕೂಡ ಇದು ಒಂದು ಶಾಪ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಬರೀ ವಿಗ್ರಹಗಳ ಕಲೆಕ್ಷನ್ಸ್ ಅಷ್ಟೇ ಅಲ್ಲ, ವಿಗ್ರಹಗಳಲ್ಲಿ ಅಥವಾ ಗೊಂಬೆಗಳಲ್ಲಿ ಕಳೆ ಇರಬೇಕು, ಆಗಲೇ ಅದು ತುಂಬ ಕನೆಕ್ಟ್ ಆಗೋದು, ತುಂಬ ಇಷ್ಟ ಆಗೋದು. ಆ್ಯಂಡ್ ಅದನ್ನು ಬಿಟ್ಟು ಕೂಡ ಬೇರೆ ಬೇರೆ ಹೋಮ್ ಡೆಕೋರ್ ಐಟಮ್ಸ್ ಕೂಡ ಆಯಿತು, ತುಂಬಾ ಚೆನ್ನಾಗಿತ್ತು. ಇನ್ನು ಜುವೆಲ್ಸ್ ಅಂತ ಕೇಳಿದ್ರೆ ಬಳೆ, ಸರ, ಓಲೆ, ಇದು ಎಷ್ಟು ತಗೊಂಡ್ರೆ ನಮಗೆ ಸಾಕು ಅಂತಲೇ ಅನ್ಸಲ್ಲಪ್ಪ, ಬಟ್ ಇಟ್ ವಾಸ್ ಗುಡ್. ಈಗ ನಮ್ಮ ಗೇಮಿಂಗ್ ಸೆಕ್ಷನ್ಸಿಗೆ ಬರೋಣ. ಹೋಗೋ ಪ್ಲಾನ್ಸ್ ಏನಾದರೂ ಇದ್ದರೆ ಈ ಎಕ್ಸಿಬಿಷನ್ನು ಡಿಸೆಂಬರ್ ಎಂಡ್ವರೆಗೂ ಮಾತ್ರ ಇರುತ್ತೆ. ತುಂಬ ಒಳ್ಳೊಳ್ಳೆ ಗೇಮ್ಸ್ ಇದೆ ಆ್ಯಕ್ಚುಲಿ. ಜೈಂಟ್ ವೀಲ್ ಆಗಿರ್ಬೋದು, ಸ್ವಿಂಗು, 360 ಡಿಗ್ರಿ, ಆಲ್ಮೋಸ್ಟ್ ಆಲ್ ನಿಮಗೆ ಎಲ್ಲ ಕಾಣಿಸುತ್ತೆ ಗೊತ್ತಾ. ಬಟ್ ನನಗೆ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ ಸೇಫ್ಟಿ ಪ್ರಿಕಾಷನ್. ನನ್ನ ತಮ್ಮ ಬೈತಾ ಇದ್ದಾನೆ, ಟ್ರ್ಯಾಂಪಲಿನ್ಗೆ ಮಗುನ ಕಳಿಸ್ಬೇಡ, ಟ್ರ್ಯಾಂಪಲಿನಲ್ಲಿ ಅಕಸ್ಮಾತ್ ಬಿದ್ದಾಗ ಇಂಜುರೀಸ್ ಆಗುತ್ತೆ, ಇಟ್ಸ್ ಡೇಂಜರಸ್ ಅಂತ. ಹಾಗೂ ನಾವು ಒಂದು 2-3 ಆಟಗಳು ಆಡಿದ್ವಿ. ನಾವು ಚಿಕ್ಕವರಿರಬೇಕಾದ್ರೆ ನಾನು ಇದನ್ನೆಲ್ಲ ಆಡ್ತೀನಿ ಅಂತ ಕೇಳ್ತಾ ಇದ್ದೆ. ನಮ್ಮಪ್ಪ ಅಮ್ಮ ಇಬ್ಬರೂ ಅಲ್ಲಿ ಸೇಫ್ಟಿ ಇಲ್ಲ, ನಾವು ಕಳಿಸಲ್ಲ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರು, ಆಗ ಬೇಜಾರು ಮಾಡ್ಕೋತಾ ಇದ್ದೆ. ಬಟ್ ನಾವೀಗ ನನ್ನ ಸರ್ದಿ, ನನ್ನ ಮಗಳು ಈಗ ಕಾಣೋ ಗೇಮ್ಸ್ ಎಲ್ಲನೂ ಆಡ್ತೀನಿ ಅಂತ ಕೇಳ್ತಾ ಇದ್ಲು. ಅವಳ ಏಜಿಗೆ ನಾನು ಇದನ್ನೆಲ್ಲ ಕಳ್ಸೋಕ್ಕಾಗಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಅವಳು ಅಳಕ್ಕೆ ಶುರು ಮಾಡ್ತಿದ್ಲು. ನಾನಿದ್ರೆ ಸೇಫ್ಟಿ ಇಲ್ಲ, ನಾನು ಕಳಿಸಲ್ಲ ಅಂತ ನಮ್ಮಮ್ಮ ಹೇಳ್ತಿದ್ದ ಡೈಲಾಗ್ನ ಈಗ ನಾನು ಹೇಳ್ತಾ ಇದ್ದೀನಿ. ಇಲ್ಲಿರೋದೆಲ್ಲ ಆರ್ಟಿಫಿಷಿಯಲ್ಲೇ ಆಗಿರ್ಬೋದು, ಆದರೆ ಅದನ್ನು ಮಾಡೋದಕ್ಕೆ ಕಲಾವಿದರು ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ, ಆ ನೀರ ಹತ್ರ, ಆ ಎಂಟ್ರೆನ್ಸ್, ಆ ಲೈಟಿಂಗ್ಸ್, ಪ್ರತಿಯೊಂದು ಕೂಡ ಇಟ್ ಲುಕ್ ಸೋ ಬ್ಯೂಟಿಫುಲ್, ಕಣ್ಣಿಗೆ ವಾವ್ ಅಂತ ಅನಿಸುತ್ತೆ. ಇನ್ನು ಫುಡ್ ವಿಚಾರಕ್ಕೆ ಬರೋದಾದರೆ ಅಗೇನ್ ಇಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಯು ಹ್ಯಾವ್ ಎವ್ರಿಥಿಂಗ್ ಯು ಕ್ಯಾನ್ ಈಟ್. ಇದು ಮಾದರಿ ಗ್ರಾಮ ಥರ ಒಂದು ಸೆಟಪ್ ಮಾಡಿದರು. ಪೆಟ್ಟಿಗೆ ಅಂಗಡಿ, ಸ್ಕೂಲು, ಗ್ರಂಥಾಲಯ ಪ್ರತಿಯೊಂದು ಕೂಡ ಇತ್ತು. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಅಲ್ಲೆಲ್ಲ ಮನುಷ್ಯರ ಥರ ಮಾಡಿರೋದ್ರಿಂದ ಆ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೀಟೇಲಿಂಗ್ ಪ್ರತಿಯೊಂದು ಇಟ್ಸ್ ಸೋ ಗುಡ್. ಅವಳಂತೂ ಯಾರೋ ನಿಂತಿದ್ದಾರೆ, ಅವಳಿಗೆ ಗೊತ್ತಾಗಲ್ಲ ಆಬ್ವಿಯಸ್ಲಿ. ಸೊ ಹಾಗಾಗಿ ಯಾರೋ ಇದ್ದಾರೆ, ಮಕ್ಕಳೇ ಇದ್ದಾರೆ ಅಂತ ಹತ್ರ ಹೋಗಿ ಎಲ್ಲ ಮುಟ್ಟಿ ಟಚ್ ಮಾಡಿ ಹತ್ತಿರದಿಂದ ನೋಡಿ ಅದನ್ನ ಖುಷಿ ಪಟ್ಲು. ಸೊ ನನಗೆ ತುಂಬ ಖುಷಿ ಆಯಿತು. ಇನ್ನು ದೊಡ್ಡ ಗೇಮ್ಸ್ ಎಲ್ಲ ಆಡೋಕ್ಕೆ ಸೇಫ್ಟಿ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ನಮ್ಮಂಥವ್ರು ಇಂಥ ಗೇಮ್ಸ್ ಕೂಡ ಆಡೋಕ್ಕೆ ಅಂತ ಅಲ್ಲಿ ತುಂಬ ಸೆಟಪ್ ಮಾಡಿದರು. ಇದೆಲ್ಲ OG ಐಕಾನಿಕ್ ಗೇಮ್ಸ್ಗಳು. ಇದೊಂಥರ ಮಿನಿ ಗ್ಯಾಮ್ಲಿಂಗ್ ಥರ ಅಂತ ನನಗೆ ಫೀಲ್ ಆಗುತ್ತೆ. ಇದು ಗೊತ್ತು, ನೀವು ನೋಡಿರ್ತೀರ, ಬಾಲ್ ಹಾಕೋದು. ಇದನ್ನ ನಾನು ಕೂಡ ಮಾಡಿದೆ. ಓ, ಏನು ಗುರಿ ಅಂದರೆ ನನ್ನದೇ ಗುರಿ ಅಂತ ಬಾಲ್ ಹಾಕಿದ್ದು ನಾನು, ನನ್ನ ತಮ್ಮ, ನಮ್ಮ ಯಜಮಾನ್ರು ಎಲ್ಲರೂ ಆಡಿದ್ದು. ಕೊನೆಗೆ ಗೆದ್ದಿದ್ದು ಒಂದು ಬ್ರಷು ಆ್ಯಂಡ್ ಹಾಗೆ ಈ ಬಬಲ್ ಮಿಕ್ಸ್ಚರ್, ಹಾಗೆ ಆ ಬ್ಲೂ ಕಲರ್ ಬ್ಯೂಟಿಫುಲ್ ಬ್ಯಾಸ್ಕೆಟ್, ಮೂರನ್ನು ಎತ್ಕೊಂಡು ಬಂದ್ವಿ. ಅದರಲ್ಲೇ ಮಜಾ ಮಾಡ್ತೀವಿ ಬಿಡಿ, ಹೋಗಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಈ ಥರ ತುಂಬಾ ಗೇಮ್ಸ್ ಇರುತ್ತೆ. ಡಾಟ್ ಹಾಗೆ ಇದು ಹಾಕೋದು, ಹಾಗೆ ಬಲೂನ್ ಬ್ಲಾಸ್ಟ್ ಮಾಡೋದು, ರಿಂಗ್ ಹಾಕೋದು, ಗ್ಲಾಸ್ ಹಾಕೋದು, ಲೋಟ ಹೊಡಿಯೋದು, ಸೋ ಮೆನಿ ಸ್ಟಫ್ ವಿಲ್ ಬಿ ದೇರ್. ಆದರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಇದು ಸ್ವಲ್ಪ ಅಡಿಕ್ಟಿವ್ ಅಂತ ಅನಿಸ್ತು ನನಗೆ. ಒಂದು ಆಡಿದ್ಮೇಲೆ ಇನ್ನೊಂದು ಆಡೋಣ, ಇನ್ನೊಂದು ಆಡಿದ್ರೆ ಇನ್ನೊಂದು ಗೆದ್ಬಿಡ್ತೀವಿ, ಈ ಥರ ಮೈಂಡ್ಸೆಟ್ ಇರುತ್ತೆ ನಮಗೆ. ಫ್ಯಾಕ್ಟ್ ಇಸ್ ಅಲ್ಲಿ ನಾವು ಅಷ್ಟು ಕೊಟ್ಟಿರೋ ದುಡ್ಡಿಗೆ ಗೆಲ್ಲೋಂಥ ಐಟಮ್ಸ್ ಅವ್ರು ಏನೂ ಇಟ್ಟಿರಲಿಲ್ಲ. ಸೊ ಬಿ ಥಾಟ್ಫುಲ್.
ತುಂಬಾ ಎಂಜಾಯ್ ಮಾಡ್ತಾರೆ. ಮಕ್ಕಳು ಆಡುವಂಥ ಗೇಮ್ಸ್ಗಳು ವರ್ತಿ ಇದೆ. ನೀವು ಯಾವುದೇ ಗೇಮ್ ಆಡಿದ್ರು ಐ ಗೆಸ್ 15 or 80 ಏನೋ ಇರಬೇಕು. ಇಟ್ಸ್ ಆಲ್ ವರ್ತಿ. ಆರಾಮಾಗಿ ಆಟ ಆಡಿಸ್ಬೋದು ನೀವು. ಇಂಥದ್ರಲ್ಲೆಲ್ಲ ಸೇಫ್ಟಿ ಕೂಡ ಇದೆ. ಮಕ್ಕಳು ಕೂಡ ಇದನ್ನೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಇದೆಲ್ಲ ನಾವು ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ ಆಗೋಗಿತ್ತು. ಸೊ ಅಲ್ಲೇ ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿಂದು ಹೊಟ್ಟೆ ತುಂಬಿತ್ತು. ಸೊ ಡಿನ್ನರ್ ಇಸ್ ಡನ್. ಸೊ ಈಗ ಪೀಸ್ಫುಲ್ಲಾಗಿ ಕಾಮಾಗಿ ಒಂದು ರೌಂಡ್ ವಾಕ್ ಹೋದ್ವಿ. ಆಮೇಲೆ ನಾವು ಮನೆ ಕಡೆ ಬಂದ್ವಿ. ಇದಾಗಿತ್ತು ನನ್ನ ದಸರಾ ಎಕ್ಸಿಬಿಷನ್ ವ್ಲಾಗ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.